ನಮ್ಮ ಒಂದು ಜನಾಂಗದವರೆಲ್ಲ ಎಲ್ಲರೂ ಬರ್ಬೋದು ಅಂತೇಳಿ ಎಲ್ಲ ಜನಾಂಗದವರು ಸೇರಿ ಒಂದು ಸುಮಾರು ಒಂದು 400 ರಿಂದ 500 ಜನ ಮಹಿಳೆಯರು ಒಂದು ಕುಂಕುಮಾರ್ಚನೆ ಅವರು ಒಂದು ಇದು ಮಾಡಿದ್ವಿ. ಅದೆಲ್ಲ ನಾವು ದೇವಸ್ಥಾನದಲ್ಲೇ ಒಂದು ಅನುಕೂಲ ಮಾಡಿಕೊಡ್ತಾಯಿದ್ವಿ. ಪೂಜೆ ಸಾಮಾನು ಏನೇ ಇದ್ರು ಎಲ್ಲ ದೇವಸ್ಥಾನದ ಮಾಡಿಕೊಡ್ತಾ ಇದ್ವಿ. ಈಗ ಮತ್ತೆ ಆ ಕಳಸನೆಲ್ಲ ಊರಲ್ಲಿ ಒಂದು ರಾಜಬೀದಿಯಲ್ಲಿ ಪ್ರೊಸೆಷನ್ ಬಂದು ಅವರು ಒಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರ ಮುಖಾಂತರ ಅಮ್ಮನಿಗೆ ಒಂದು ಇತಿಹಾಸ ಒಂದು ಇದಾಗಬೇಕು. ಯಾಕೆಂದರೆ ದೇವಸ್ಥಾನಗಳಲ್ಲಿ ಒಂದು ಬೇರೆ ಕಡೆಯಲ್ಲೇ ನಾವು ಪ್ರತಿಷ್ಠಾಪನೆ ಆದಮೇಲೆ ಅಭಿಷೇಕ ಮಾಡೋಕ್ಕೆ ಒಂದು ಭಾಗ್ಯ ಸಿಕ್ಕಲ್ಲ. ಅದಕ್ಕೆ ಈ ಭಾಗ್ಯ ನಮ್ಮ ಎಲ್ಲರಿಗೂ ಸಿಕ್ಕಲಿ ಅಂತೇಳಿ ಅವ್ರ ಮುಖಾಂತರನೇ ಈಗಾಗಲೇ ನೀವು ನೋಡಿದ್ದೀರ ಒಂದು ಆ ಪ್ರತಿಮೆಗೆ ಹೆಣ್ಮಕ್ಳೇ ಅವರೇ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಸೇರಿ ಒಂದು ಅಭಿಷೇಕ ಮಾಡಲಿ, ಆ ಪುಣ್ಯ ಎಲ್ಲರಿಗೂ ಸಿಕ್ಕಲಿ ಅಂತೇಳಿ ನಾವು ಈ ಕಾರ್ಯಕ್ರಮ ಇಟ್ಕೊಂಡು ಇವಾಗ ಮಹಾಮಂಗಳಾರತಿ ಆಯಿತು. ಈಗಾಗಲೇ 2,000 ಜನಕ್ಕೆ ಅನ್ನದಾನ ಒಂದು ಊಟ ಇಟ್ಕೊಂಡಿದ್ದೀವಿ. ಅದು ಇವಾಗ ಒಳ್ಳೆ ಊಟ ಇವಾಗ ನಡೀತದೆ. ಇದಾದಮೇಲೆ ಸಂಜೆ 5 ಗಂಟೆಗೆ ಒಂದು ರಸ ಮಂಜರಿ ಕಾರ್ಯಕ್ರಮ ಇರ್ತದೆ ನಾಟಕದ್ದು. ದ್ರೌಪದಮ್ಮ ಯಾವ ಥರ ಒಂದು ಕನಕ ಅನ್ನೋದು ಸೃಷ್ಟಿಯಾಯಿತು ಅನ್ನೋದು ಒಂದು ಸೀರಿಯಲ್ ಒಂದು ನಾಟಕ ಒಂದು 15 ನಿಮಿಷ, ಕಾಂತಾರ, ಆಮೇಲೆ ನವಶಕ್ತಿ ದೇವತೆಯ ಒಂದು ನಾಟ್ಯ, ಶಿವಕಾಳಿ ಒಂದು ನಾಟ್ಯ, ಈ ಥರ ಒಂದು 5 ಈ ಕಾರ್ಯಕ್ರಮ ನಡೆಸ್ಕೊಂಡ್ಬಂದಿದ್ವಿ. ಆಮೇಲೆ ನಮ್ಮ ರಾಜ್ಯದಿಂದ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಕರೆದಿದ್ವಿ. ಸುಮಾರು 150 ದೇವಸ್ಥಾನ ಇದರಿಂದ ಎಲ್ಲ ದೇವಸ್ಥಾನದವನ್ನು ಕರೆದು ಅವರಿಗೆ ಒಂದು ನಮ್ಮ ಯಲಹಂಕದಿಂದ ಅವ್ರಿಗೊಂದು ಗೌರವಿಸ್ತಾ ಇದ್ದೀವಿ. ಅವ್ರಿಗೆ ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಮಾಡಿ ಆ ಒಂದು ಗೌರವಿಸೋಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅವ್ರಿಗೂ ಗೊತ್ತಾಗಲಿ. ಆಮೇಲೆ ಇಷ್ಟೊತ್ತ ಯಾಕೆಂದರೆ ಯಲಹಂಕ ಇತಿಹಾಸ ಆಮೇಲೆ ಕರ್ನಾಟಕ ಇತಿಹಾಸದಲ್ಲಿ ಕಲ್ಯಾಣಿ ಇದು ಸುಮಾರು 5 ರಿಂದ 6 ಕೋಟಿ ರೂಪಾಯಿಗೆ ಹೆಚ್ಚಿಗೆ ಇದಾಗೈತೆ. ಈ ಒಂದು ನಮಗೆ ಈ ಜಾಗ ಒಂದು ಮೇಲೆ ಅವರು ಜಾಗ ಕೊಡಿಸಿ ವಿಶ್ವನಾಥ್ ಅವರು ನಮಗೆ ಅದು ಅನುದಾನ ಕೊಡಿಸಿ ಈ ಒಂದು ಕಲ್ಯಾಣಿನ ಒಂದು ಅಭಿವೃದ್ಧಿ ಮಾಡಿಸ್ಕೊಟ್ಟವ್ರೆ ನಮ್ಗೆ ಅಸೇಕಾರ್ಗ ಮಂಟಪ ಅಂತೇಳಿ. ಇದು ನಮಗೆ ಒಳ್ಳೆ ಅನುಕೂಲ ಆಗೈತೆ. ಇದರಿಂದ ನಮ್ಗೆ ವರ್ಷ ಒಳ್ಳೆ ಅಭಿವೃದ್ಧಿ ಆಗ್ತೈತೆ, ಶಕ್ತಿನೂ ಹೆಚ್ಚಿಗೆ ಇದಾಗುತ್ತೆ. ಸರಿ, ಇದಾದಮೇಲೆ ನಂತರ ಈ ಬೆಳಗ್ಗೆ ಮಾಡಿದಂಥ ಹೆಣ್ಮಕ್ಳಿಗೆ ಅರ್ಚನೆ ಮಾಡಿರ್ತಾರೆ, ಅವ್ರು ಕುಂಭಾಭಿಷೇಕ ಮಾಡಿರ್ತಾರೆ. ಅವರಿಗೆಲ್ಲ ಸಾಯಂಕಾಲ ಅವರಿಗೆ ಒಂದು ನೆನಪಿನ ಕಾಣಿಕೆ ದೇವಸ್ಥಾನದ್ದು ಕೊಡೆ ಒಂದು ಕಾರ್ಯಕ್ರಮವನ್ನು ಇಷ್ಟು ಮಾಡಿಕೊಂಡು ನಂತರ ತೀರ್ಥ ಪ್ರಸಾದ ಇಷ್ಟು ಕಾರ್ಯಕ್ರಮ ನಾವು ಇವತ್ತೊಂದು ದಿನ ಕಾರ್ಯಕ್ರಮನ ನಾವು ಹಾಕ್ಕೊಂಡೇ ಇದು ಮಾಡ್ಕೊಂಡು. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ನಾನು ರಾಜ್ಯ ಸಂಘದ ವನ್ಯಕುಲ ಕ್ಷತ್ರಿಯ ಸಂಘದ ಅಧ್ಯಕ್ಷರು ಹಾಗೂ ಇಲ್ಲಿ ನಮ್ಮ ಯಲಹಂಕದ ಬೈಸಂಗುಡಿ ದೇವಸ್ಥಾನದ ಸಂಚಾಲಕರಾಗಿ ನಾನು ಇದು ಮಾಡ್ಕೊಂಡಿದ್ದೆ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರು ಯಲಹಂಕ. ಧನ್ಯವಾದಗಳು ಸರ್.